ಅದು ಮಾರುತಿ ಓಮಿನಿ ಓಮಿನಿ ಸರ್ 2019. 2019 ಮ್ಯಾನುಫ್ಯಾಕ್ಚರಾ ಏನು 18 ಮ್ಯಾನುಫ್ಯಾಕ್ಚರಾ ಸರ್? ಇಲ್ಲ 19 ಮ್ಯಾನುಫ್ಯಾಕ್ಚರ್. 19 ಮ್ಯಾನುಫ್ಯಾಕ್ಚರ್ 19 ರಿಜಿಸ್ಟ್ರೇಷನು. ಹಾಂ ಹೌದು. ಓನರ್ ಎಷ್ಟಾಗಿದೆ ಸರ್? ಓನರ್ 3 ಆಗಿದ್ದಾರೆ ಸರ್, ಈಗ 4. ಓಕೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ 57,700 ಏನೋ ಓಡಿದೆ ಸರ್. 50,700? ಹಾಂ, 50,700. ಓಕೆ. ಎಷ್ಟು ಸೀಟ್ರ್ ಗಾಡಿ ಸರ್ ಇದು? ಇದು 7 ಸೀಟ್ರ್. 7+1? ಹಾಂ, 7+1. ಓಕೆ. ಪ್ಯೂರ್ ಪೆಟ್ರೋಲಾ ಎಲ್ ಪಿ ಜಿ ಏನಾದ್ರು ಇದಾವ? ಇಲ್ಲ ಪ್ಯೂರ್ ಪೆಟ್ರೋಲ್. ಪೆಟ್ರೋಲ್ ಒಂದೇ? ಹಾಂ, ಪೆಟ್ರೋಲ್ ಒಂದೇ. ಓಕೆ. ಗಾಡಿ ಟೈರ್ ಹೆಂಗೆ ಸರ್ ಮುಂದೆಯಿಂದ? ಫ್ರಂಟು ಒಂದು 80% ಇದೆ, ಬ್ಯಾಕ್ ಒಂದು 70% ಇದೆ. ಓಕೆ. ಸ್ಟೆಪ್ನಿ ಇದ್ದಾ? ಹಾಂ, ಸ್ಟೆಪ್ನಿ ಇದೆ. ಗಾಡಿದ ಕಲರ್ ಯಾವ್ದು ಸರ್? ವೈಟಾ? ಹಾಂ, ವೈಟ್. ಓಕೆ. ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಬಂಪರು, ಕ್ಯಾರಿಯರು, ಮ್ಯೂಸಿಕ್ ಸಿಸ್ಟಮ್ ಆ ಥರ ಏನಾದರೂ? ಇಲ್ಲ ಮೇಲ್ಗಡೆ ಕ್ಯಾರಿಯರ್ ಒಂದಿದೆ, ಹಿಂದೆ ಮುಂದೆ ಬಂಪರ್ ಯಾವುದಿಲ್ಲ. ಹ್ಞೂ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಹಾಂ, ಚೆನ್ನಾಗಿದ್ದಾವೆ. ಮ್ಯೂಸಿಕ್ ಸಿಸ್ಟಮ್ ಇದೆ, ಮತ್ತೆ ಆ ಕಡೆ ಈ ಕಡೆ 2 ಸ್ಪೀಕರ್ ಇದ್ದಾವೆ. ಹ್ಞೂ. ಓಕೆ. ಇಂಜಿನ್ ಎಲ್ಲ ಕಂಡೀಷನ್ ಆಗಿದೆ? ಹಾಂ, ಎಲ್ಲ ಕಂಡೀಷನ್ ಇದೆ. ಚೆನ್ನಾಗಿದೆ ಇಂಜಿನ್ನು? ಹಾಂ, ಇಂಜನ್ ಎಲ್ಲ ಚೆನ್ನಾಗಿದೆ. ಓಕೆ. ಬಾಡಿ ಲೈನ್ ಏನಾದರೂ ಟಿಂಕರಿಂಗ್ ಕೆಲಸ? ಇಲ್ಲ ಯಾವುದೂ ಇಲ್ಲ ಸರ್. ಏನು ಬಂದಿಲ್ಲ, ರೆಸ್ಟ್ ಬಂದಿರೋದು ಆ ಥರ ಏನಿಲ್ಲ? ಇಲ್ಲ ಯಾವುದೂ ಇಲ್ಲ. ಓಕೆ. ಹಂಗಾರೆ ಗಾಡಿ ತೊಗೊಳೋರು ಏನು ಖರ್ಚಿಲ್ಲ ಗಾಡಿದು? ಹಾಂ, ಗಾಡಿದು ಏನು ಖರ್ಚಿಲ್ಲ, ಆಯಿಲ್ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಓಕೆ. ಗಾಡಿ ರೆಕಾರ್ಡ್ಸ್ ಎಲ್ಲ ಇದಾವಲ್ಲ ಒರಿಜಿನಲ್? ಹಾಂ, ಎಲ್ಲ ಒರಿಜಿನಲ್ ನಮ್ಮ ಕಡೆಗಿದೆ. ಓಕೆ. ಗಾಡಿ ರೀಪೇಂಟು ಆ ಥರ ಏನಾಗಿಲ್ಲ? ಇಲ್ಲ ಯಾವುದೂ ಆಗಿಲ್ಲ ಸರ್. ಓಕೆ ಸರ್. ಗಾಡಿ ಇರೋದು ಎಲ್ಲಿ ಇದು? ಇದು ಸಾಗರ ಬರುತ್ತೆ ಸರ್. ಶಿವಮೊಗ್ಗ ಆ ಕಡೆ ಸಾಗರನಾ? ಹಾಂ, ಶಿವಮೊಗ್ಗ ಸಾಗರ ಬರುತ್ತೆ. ಓಕೆ. ಸಾಗರನಾ ಅಥವಾ ಇನ್ನು ಯಾವ್ದಾದ್ರು ಹಳ್ಳಿನಾ? ಇದು ಸಾಗರದಿಂದ ಒಂದು 5 ಕಿಲೋಮೀಟರ್ ಹಳ್ಳಿ ಸರ್. ಸಾಗರದಿಂದ ಬರೀ 5 ಕಿಲೋಮೀಟ್ರ್ ಹಳ್ಳಿ? ಹಾಂ, ವರದಾಮೂಲ ಅಂತ ಬರುತ್ತೆ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಫೈನಾನ್ಸ್ ಇದೆ ಸರ್. ಏನು ಕ್ಲಿಯರ್ ಮಾಡಿಕೊಡ್ತೀರಾ, ಏನು ಕಂಟಿನ್ಯೂ ಕೊಡ್ತೀರಾ? ಇಲ್ಲ ಕಂಟಿನ್ಯೂ ಕೊಡಲ್ಲ ಸರ್, ಕ್ಲಿಯರ್ ಮಾಡ್ಕೊಡ್ತೀನಿ. ಅದು ಅಮೌಂಟ್ ಕ್ಯಾಶ್ ಕೊಟ್ಟರೆ ಕ್ಲಿಯರ್ ಮಾಡಿ ಇನ್ನೊಂದು ಸತಿ ಕೊಡ್ತೀನಿ. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಗಾಡಿ 330 ಹೇಳ್ತೀನಿ ಸರ್. 3,30,000? ಹಾಂ, 3,30,000. ಕಮ್ಮಿ ಅಂದರೆ ಎಲ್ಲೇ ಮಟ್ಟ ಮಾಡ್ತೀರಾ? ಏನಂತ ಸರ್, ಒಂದು 10,000 ಹೆಚ್ಚು ಕಡಿಮೆ ಮಾಡೋದು. ಕ್ಯಾಶ್ ಪೇಮೆಂಟ್ ಪಾರ್ಟಿ ಬಂದರೆ ಹೆಚ್ಚು ಕಡಿಮೆ ಮಾಡ್ತೀನಿ. ನೋಡಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ. ಹಾಂ. ಈಗ ನೀವು ಅದೇ ರೇಂಜಲ್ಲಿ ಹೇಳಿದ್ರೆ ಗಾಡಿ ಸೇಲ್ ಆಗಲ್ಲ. ಹಾಂ, ಹಂಗಾಗಿ ನೀವು ಒಂದು ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿದ್ರೆ ಬೇಗ ಸೇಲ್ ಆಗುತ್ತೆ. ಅಡ್ಡಿಲ್ಲ, ನೋಡೋಣ ಸರ್. ಅವ್ರು ಬಂದು ಗಾಡಿ ನೋಡಲಿ, ಗಾಡಿ ನೋಡ್ಕೊಂಡು ಆಮೇಲೆ ಹೆಚ್ಚು ಕಡಿಮೆ ಮಾಡೋಣ. ಹ್ಞೂ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ, ಇದೇ ನಂಬರ್ ಹಾಕಿ. ಸರಿ ಸರ್. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.